ಬಸ್ ದರ ಏರಿಕೆಯ ಬೆನ್ನಲ್ಲೇ ಪ್ರಯಾಣಿಕರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಈಗಾಗಲೇ ಬಸ್ ದರ ಏರಿಕೆ ಮಾಡಲಾಗಿದ್ದು, ಇದರ ಬೆನ್ನಲ್ಲೇ ಪ್ರಯಾಣಿಕರಿಗೆ ಮತ್ತೊಂದು ಶಾಕ್ ಉಂಟಾಗಿದೆ. ಬಿಎಂಟಿಸಿ ಬಸ್ ಪಾಸ್ ದರವೂ ಕೂಡ ಏರಿಕೆ ಮಾಡಿದೆ ಸರ್ಕಾರ ಬಿಎಂಟಿಸಿ ಬಸ್ ಪಾಸ್ ದರವನ್ನ ಏರಿಕೆ ಮಾಡಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಾಜ್ಯದ ಬಸ್ ಟಿಕೆಟ್ ದರಗಳನ್ನು 15% ಏರಿಕೆಯನ್ನ ಮಾಡಲಾಗಿದೆ. ಬಸ್ ದರ ಏರಿಕೆಯ ಬೆನ್ನಲ್ಲೇ ಸಾಕಷ್ಟು ಚರ್ಚೆಗಳು ಕೂಡ ಆದವು. ಒಂದು ಕಡೆ ಗ್ಯಾರಂಟಿ ಉಚಿತ ಅಂತ ಹೇಳಿ ಕೊಟ್ಟು, ಇನ್ನೊಂದು ಕಡೆ ಬರೆ ಎಳೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಬಸ್ ದರ ಏರಿಕೆಯ ಬೆನ್ನಲ್ಲೇ ಇದೀಗ ಪ್ರಯಾಣಿಕರಿಗೆ ಮತ್ತೆ ಶಾಕ್ ಎದುರಾಗಿದೆ. ಬಿಎಂಟಿಸಿ ಬಸ್ ದರವನ್ನ ಕೂಡ ಏರಿಕೆ ಮಾಡಿದ್ದಾರೆ. ಇದರಿಂದ ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಏತಕ್ಕಾಗಿ, ಏನಕ್ಕೆ, ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಸದ್ಯ ಪ್ರಯಾಣಿಕರಿಗೆ ಮತ್ತೊಂದು ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊನ್ನೆದು ರಾಜ್ಯ ಸರ್ಕಾರ ಏನು ಬಿಎಂಟಿಸಿ ಆಗಿರ್ಬೋದು, ಕೆಎಸ್ಆರ್ಟಿಸಿ ಆಗಿರ್ಬೋದು, ಇತರೆ 4 ನಿಗಮಗಳ ದರವನ್ನ ಹೆಚ್ಚಿಗೆ ಮಾಡಿರುವಂತದ್ದು. ಸದ್ಯ ಸಾರಿಗೆ ಇಲಾಖೆ ಪ್ರಯಾಣಿಕರಿಗೆ ಮತ್ತೊಂದು ಶಾಕ್ ನೀಡಿರುವಂತದ್ದು. ಅಂದ್ರೆ ಬಸ್ಸಿನ ದರ, ಟಿಕೆಟ್ ದರ ಹೆಚ್ಚಳ ಮಾಡುವಾಗ ಬಸ್ ಪಾಸ್ ದರ ಏರಿಕೆ ಪಟ್ಟಿಯನ್ನ ಕೂಡ ಬಿಡುಗಡೆ ಮಾಡಿರುವಂತದ್ದು. ಸಾಮಾನ್ಯ ದಿನದ ಪಾಸ್ 70 ರೂಪಾಯಿಯಿಂದ 80 ರೂಪಾಯಿ ಏರಿಕೆ ಆಗಿದೆ. ಹಾಗೇನೆ ಮಾಸಿಕ ಪಾಸ್ 1050 ರೂಪಾಯಿಯಿಂದ 1200 ರೂಪಾಯಿ ಏರಿಕೆ ಆಗಿರುವಂತದ್ದು. ಅಂತೂ ಮಾತ್ರವಲ್ಲದೆ ನೈಸ್ ರಸ್ತೆ ಟೋಲ್ ಶುಲ್ಕ ಸೇರಿ 2200 ರೂಪಾಯಿ ಇದ್ದದ್ದು 2350 ರೂಪಾಯಿ ಏರಿಕೆ ಆಗಿದೆ. ಹಾಗೇನೆ ವಜ್ರ ಬಸ್ಸಿನ ದಿನದ ಪಾಸ್ 120 ರೂಪಾಯಿಂದ 140 ರೂಪಾಯಿ ಏರಿಕೆ ಆಗಿರುವಂತದ್ದು. ಅಂದ್ರೆ ವಿದ್ಯಾರ್ಥಿಗಳ ವಜ್ರ ಮಾಸಿಕ ಪಾಸ್ ಕೂಡ 1200ರಿಂದ 1400 ರೂಪಾಯಿ ಏರಿಕೆ ಆಗಿದೆ. ಸರ್ಕಾರಿ ಬಸ್ಗಳ ಟಿಕೆಟ್ ದರ 15% ಅಂದರೆ 7 ರೂಪಾಯಿಯಿಂದ 115 ರೂಪಾಯಿವರೆಗೆ ಏರಿಕೆ ಆಗಿರುವಂತದ್ದು. ಅಂದ್ರೆ ದಿನನಿತ್ಯ ಓಡಾಡುವವರ ಟಿಕೆಟ್ ನ ದರ ಹೇಗೆ ಹೆಚ್ಚಲಾಗಿದೆ, ಅದೇ ರೀತಿ ಬಸ್ ನ ಪಾಸ್ ದರ ಕೂಡ ಏರಿಕೆ ಆಗಿರುವಂತದ್ದು. ಸದ್ಯ ಇದು ಜನಸಾಮಾನ್ಯರಿಗೆ ಮತ್ತಷ್ಟು ಹೊರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಟಿಕೆಟ್ ದರವನ್ನ ಹೇಗೆ ಸಾರಿಗೆ ಇಲಾಖೆ ಹೆಚ್ಚಿಗೆ ಮಾಡಿದೆ, ಅದೇ ರೀತಿ ಪ್ರತಿ ಸಲ ಟಿಕೆಟ್ ಪಡೆದು ಹೋಗುವಂತಹ ಜನಸಾಮಾನ್ಯರು ಪ್ರತಿ ತಿಂಗಳು ಬಸ್ ಪಾಸ್ ಅನ್ನ ಕೂಡ ಪಡೆಯುವವರ ಸಂಖ್ಯೆನೇ ಹೆಚ್ಚಳ. ಸೊ ಅದರ ದರವನ್ನ ಕೂಡ ಹೆಚ್ಚಿಗೆ ಮಾಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.